ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಜಿಂದಾಲ್ ಸ್ಕಾಲರ್ಶಿಪ್ ಯಾವಾಗ ನಾನು ಒಂದು ವೀಡಿಯೋ ಮಾಡಿದ್ದೆ, ಭಾಳಷ್ಟುಗಳು ಕಮೆಂಟ್ಗಳು ಬರ್ತಿದ್ದಾವೆ. ಸೊ ಏನೇನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಯಾವ ರೀತಿ ನೀವೇನೋ ಅಪ್ಲಿಕೇಶನ್ ಹಾಕ್ಬೇಕಂತಲೂ ಕೂಡ ಹೇಳಿದ್ದೆ. ಬಟ್ ಅದಾಗಿ ಕೂಡ ಕೆಲವೊಬ್ರಿಗೆ ಏನಪ್ಪ ಅಂತಂದರೆ ನೀವೇ ಒನ್ ಟೈಮ್ ವೀಡಿಯೋ ಮಾಡಿ, ಯಾಕಂದರೆ ನನ್ನ ಬ್ರದರ್ದು ವೀಡಿಯೋನ ಹೇಳಿದೆ ನಿಮಗೆ. ಸೊ ಸಜೆಷನ್ ಕೆಲವೊಂದಿಷ್ಟು ಹುಡುಗರಿಗೆ ಅರ್ಥ ಆಗಿರ್ತದೆ, ಬಟ್ ಆದರೂ ಕೂಡ ನೀವು ಒನ್ ಟೈಮ್ ವೀಡಿಯೋ ಮಾಡ್ರಿ ಅಂತಂದರೆ. ಸೊ ಈ ಒಂದು ವೀಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಜಿಂದಾಲ್ ಸ್ಕಾಲರ್ಶಿಪ್ಗೂ ಕ್ರೈಟೇರಿಯಾ ಬಗ್ಗೆ ಫುಲ್ ಡೀಟೇಲ್ಸ್ ವೀಡಿಯೋ ಮಾಡಿದ್ದೀನಿ. ಬೇಕಂತಂದರೆ ಕಮೆಂಟ್ ಸೆಕ್ಷನ್ ವೀಡಿಯೋ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊರಿ. ಓಕೆ, ಈಗ ಸೀತಾರಾಮ್ ಈಗ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ 2025. ಓಕೆ, 2025 ಯಾವ ರೀತಿ ಫೀಡಪ್ ಡೌನ್ ಮಾಡ್ಕೋಬೇಕಂತ ಕೂಡ ಹೇಳಿದ್ದೀನಿ. ಇಲ್ಲಪ್ಪ ಅಂತಂದರೆ ಈ ಫಾರ್ಮ್ನ ಸಿಂಪಲಾಗಿ ಡೌನ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಇಲ್ಲಿ ಕಾಣಿಸ್ತಕ್ಕಂಥ ಈ ಒಂದು ವೆಬ್ಸೈಟ್ನ ನಿಮಗೆ ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಲಿಂಕ್ ಅಂತ ಇರ್ತದೆ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಆ್ಯಂಡ್ ಅನಕ್ಸ್ಟ್ರೇಷನ್ ಅಂತ ಕಾಣಿಸ್ತಿದೆ ನೋಡಿ, ಅದನ್ನ ಓಪನ್ ಮಾಡ್ಕೋರಿ. ನಿಮಗೆ ಒಂದು ಫೀಡ್ಯಾಪ್ ಓಪನ್ ಆಗುತ್ತೆ. ಓಕೆ, ಈ ಒಂದು ಫೀಡ್ಯಾಪ್ ನಿಮಗೆ ಸಿಗ್ತದೆ. ವಾಟ್ಸಪ್ ಇನ್ ಕೇಸ್ ಲಿಂಕ್ ಕೊಡೋಕ್ಕೆ ಟ್ರೈ ಮಾಡಿರ್ತೀನಿ, ನೋಡ್ಕೊರಿ. ಓಕೆ, ಈ ಫಾರ್ಮ್ ನೀವು ಮೊದಲೇ ಮಾಡೋಕ್ಕಪ್ಪ ಅಂತಂದರೆ ಡೌನ್ ಮಾಡ್ಕೋಬೇಕು. ಓಕೆ, ಕಾಣಿಸ್ತಿದ್ದಲ್ಲ, ಈ ಒಂದು ಫಾರ್ಮ್ ನೀವು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಾ ಹೇಳಿರ್ತಕ್ಕಂಥದ್ದು ಇಲ್ಲಿ ಏನಿದೆ ಇದು ಈ ಒಂದು ಯಾವ ರೀತಿ ಫಾರ್ಮ್ ಫಿಲ್ಅಪ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿರಿ. ಮೊದಲು ನಿಮ್ಗೆ ಏನಪ್ಪ ಇರ್ತದೆ ಅಂತಂದರೆ ನೇಮ್ ಆಫ್ ಫುಲ್ ಕಾಣಿಸ್ತೀನಿ, ನೇಮ್ ಅನ್ನೋದು ಕಾಣಿಸ್ತೀನಿ. ನಿಮಗೆ ಇಲ್ಲಿ ರಿಜೆಕ್ಷನ್ ಆಗಬಾರ್ದು ಅಂತಂದರೆ ಮೇನ್ ಏನಪ್ಪ ಅಂದರೆ ಫಾರ್ಮ್ ಫಿಲ್ ಮಾಡೋದು ಕರೆಕ್ಟಾಗಿ ತಿಳ್ಕೊರಿ. ಓಕೆ, ಎಷ್ಟೋ ಹುಡುಗರು ರಿಜೆಕ್ಷನ್ ಆಗೋದೆ ಮೇನ್ ರೀಸನ್ ಬಂದುಬಿಟ್ಟು ಇಲ್ಲೇ. ಓಕೆ, ಇಲ್ಲಿ ನೋಡ್ರಿ ಅವ್ರು ಕೊಟ್ಟಿದ್ರೆ ನೇಮ್ ಆಫ್ ಫುಲ್ ಕ್ಯಾಪಿಟಲ್ ಲೆಟರ್ ಅಂತ ಕೊಡ್ರಿ, ಕ್ಯಾಪಿಟಲ್ ಒಳಗಡೆ ಬರಿಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಂತ ಇರ್ತದೆ ನೋಡಿರಿ. ನೀವು ಅಕ್ಯುರೇಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ SSLC ನಂಬರ್ ಏನಿದೆ ಮಾರ್ಕ್ಸ್ ಕಾರ್ಡಲ್ಲಿ ಏನಿರ್ತದೋ ಅದನ್ನ ಹಾಕ್ರಿ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಕೊಡ್ಬೋರಿ. ನೆಕ್ಸ್ಟ್ ಫಾದರ್ ನೇಮ್ ನಡೀತದೆ. ಓಕೆ, ಕ್ಯಾಪಿಟಲ್ ಲೆಟ್ರ್ ಸ್ಮಾಲ್ ಲೆಟ್ರ್ ಏನು ಬರೀತಾರೆ ನೀವು ಕಾಮನಾಗಿ ಬರೋಂಗಿದ್ದ ಬರ್ಕೋರಿ. ನೆಕ್ಸ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಕೊಡ್ತಿದೆ, ಅಂತಂದರೆ ನಿಮ್ಮ ಅಡ್ರೆಸ್ ಎಲ್ಲಿದ್ದೀರಾ ಅದು. ಆ್ಯಂಡ್ ಟೆಲಿಫೋನ್ ನಂಬರ್ ಇದ್ದರೆ ಟೆಲಿಫೋನ್ ನಂಬರ್ ಬರ್ರಿ. ಇಲ್ಲಪ್ಪ ಅಂತಂದರೆ ಮೊಬೈಲ್ ನಂಬರ್ ಅಂತ ಕಾಮನಾಗಿ ಇದ್ದಿರ್ತದೆ. ಮೊಬೈಲ್ ನಂಬರ್, ಇಮೇಲ್ ಐ ಡಿ ಕಾಮನಾಗಿ ನಿಮ್ಮ ಒಂದು ಇಮೇಲ್ ಐ ಡಿ ಆ್ಯಕ್ಟಿವ್ ಇರುವಂಥದ್ದು ಕೊಡ್ರಿ. ಓಕೆ, ಯಾಕಂತಂದರೆ ಇಮೇಲ್ ಐ ಡಿಗೆ ನಿಮ್ದು ಏನಪ್ಪ ಅಂದರೆ ಏನು ಎಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆ ಅಂತ ಬರ್ತದೆ. ನೆಕ್ಸ್ಟ್ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆರ್ ವಿಡೋ ಅಂತ ಹೇಳಿದ್ರೆ ಓಕೆ, ಅದನ್ನ ಫಾರ್ ಎಕ್ಸಾಂಪಲ್ ಅದು, ಅಥವಾ ಇನ್ ಕೇಸ್ ಏನಾದರೂ ನೀವೇನು BPL ಫ್ಯಾಮಿಲಿ ಕಡೆ ಇತ್ತಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸು ಬಿಲಾಂಗ್ಸ್ ಟು ಬಿಲಾಂಗ್ಸ್ ಟು BPL ಫ್ಯಾಮಿಲಿ ಅಂತ ಬರೆದಿದ್ದಾರೆ. ನೀವು ಯಾವ ರೀತಿ ಇದ್ರೆ ನೋಡ್ಕೊಂಬರಬೇಕು. ನೆಕ್ಸ್ಟು ನೀವು ಇನ್ ಕೇಸು ಏನು ಅಂದರೆ ಅಕ್ಯುಪೇಷನ್ ಏನು, ಫಾರ್ ಎಕ್ಸಾಂಪಲ್ ಫಾರ್ಮರ್ ಐತೆ ಅಂತಾರೆ ಫಾರ್ಮರ್ ಅಂತ ಹಾಕೋರಿ. ಆ್ಯಂಡ್ ಫ್ಯಾಮಿಲಿ ಇನ್ಕಮ್ ಎಷ್ಟು ಇರ್ತದೆ. ಓಕೆ, ಆಲ್ ದ ಸೋರ್ಸಸ್. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸು 20,000 ಫರ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ದು ಎಷ್ಟಿದೆ ನಿಮ್ಮದು ಬರಬೇಕು. ಎಷ್ಟು ಪರ್ಟಿಕ್ಯುಲರ್ಸ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಡ್ ಅಂತ ಕಾಣಿಸ್ತದೆ. ಅಂದರೆ ನೀವು ಈಗ ಸದ್ಯಕ್ಕೆ ಏನು ಸ್ಟಡಿ ಮಾಡ್ತಾಯಿದ್ದೀರಾ ಅಂತಂದರೆ ಈಗ ಜಸ್ಟ್ ಪ್ರಿವಿಯಸ್ ಯಾವ್ದು ಮುಗಿದಿದೆ ಅದು, ಮತ್ತು ಮಾರ್ಕ್ಸ್ ಅಪ್ಡೇಟ್ ಗ್ರಾಸ್ ಟೋಟಲ್ ಮಾರ್ಕ್ಸ್ ಪ್ರಿವಿಯಸ್ ಇಯರ್ದು ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರೆ ಅದು, ಆ್ಯಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆ ಮಾರ್ಕ್ಸು ಮತ್ತು ಪರ್ಸೆಂಟೇಜ್ಗೆ ಟ್ಯಾಲಿ ಮಾಡಿ ನೀವೇ ಹಾಕ್ಬೇಕಾಗ್ತದೆ. ನೆಕ್ಸ್ಟು ಕೋರ್ಸ್ ಆ್ಯಂಡ್ ಸೆಮಿಸ್ಟರ್ ಫಾರ್ ಇಯರ್ ಓಕೆ, ಈಗ ನೀವು ಈ ಸೆಮಿಸ್ಟರ್ ಕಲಿತಾ ಇರ್ತಾರ ಅಥವಾ ಯಾವ ಕೋರ್ಸ್ನ ಕಲಿತಿದ್ದೀರಾ. ಓಕೆ, ನಿಮ್ಮ ಮೆನ್ಷನ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಇವರು CS ಕಲಿತಾ ಇದ್ದಾರೆ, 4th ಸೆಮಿಸ್ಟರ್ ಇದ್ದಾರೆ. ಓಕೆ, ಎಷ್ಟು ಇಯರ್ ಡ್ಯೂರೇಷನ್ ಎಷ್ಟಿದೆ ಅದನ್ನು ಬರೀರಿ. ನೆಕ್ಸ್ಟ್ ಈಗ ನೀವು ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ರೆಗ್ಯುಲರು ಪಾರ್ಟ್ ಟೈಮ್ ಅಂತ ಇರ್ತದೆ, ನೀವು ರೆಗ್ಯುಲರ್ ಅಂತ ಆಲ್ಮೋಸ್ಟ್ ಕೊಡೋಕ್ಕೆ ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟು ಮಂತ್ ಆ್ಯಂಡ್ ಇಯರ್ ಆಫ್ ದ ಫೈನಲ್ ಇಯರ್ ಎಕ್ಸಾಮ್ ಎಟ್ ದ ಎಂಡ್ ಆಫ್ ದ ಕೋರ್ಸ್ ಅಂತ. ಏನಂದರೆ ಎಕ್ಸಾಮ್ ಮುಗಿಯುವಾಗ ಮಂತ್ ಯಾವ್ದು ಇರ್ತದೆ ಅಂದಾಜು ಮೇಲೆ ಹಾಕೋರಿ. ಇದೆಲ್ಲ ಕೆಡ್ಸ್ಕೊಳ್ಕೊಬಿಡ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ 2027 ಅಕ್ಟೋಬರ್ ಅಂತಂದು ಹಾಕ್ಕೊಂಡಿದ್ದೆ. ನೀವು ಬೇಕಾದರೆ ಏನು ಹಾಕೊಂಡ್ರೆ ನಿಮ್ಗೆ ಬಿಡೋದು. ನೆಕ್ಸ್ಟ್ ಕಾಲೇಜ್ ನೇಮ್ ಹಾಕ್ಕೊಂತೀರಾ. ಓಕೆ, ಕಾಲೇಜ್ ನೇಮ್ ಆದ ತಕ್ಷಣ ಅಡ್ರೆಸ್ ವಿತ್ ದ ನೇಮ್ ಆಫ್ ದ ಸ್ಟೇಟ್. ಓಕೆ, ನಿಮ್ಮ ಕಾಲೇಜ್ ಎಲ್ಲಿದೆ, ಫಾರ್ ಎಕ್ಸಾಂಪಲ್ ಇದು ಕಾಲೇಜ್ ನೇಮ್ ಬರೆದಿದ್ದಾರೆ ಆ್ಯಂಡ್ ಸೇಮ್ ಬೆಂಗಳೂರಲ್ಲಿರುವಂಥ ಕಾಲೇಜ್ ಕೊಟ್ಟಿದ್ದಾರೆ, ಆ ಅಡ್ರೆಸ್ ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಹಾಕೊಂಡಿದ್ದಾರೆ. ಇಮೇಲ್ ಐ ಡಿ ಹೇಳ್ದಂಗೆ. ಓಕೆ, ಅಂದರೆ ಕಾಲೇಜ್ದ ಇಲ್ಲಿ ಇಮೇಲ್ ಐ ಡಿ ಹಾಕ್ಬೇಕಾಗಿರ್ತದೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ಒಂದು ವೆಬ್ಸೈಟ್ ಇರ್ತದೆ, ಅಥವಾ ಹಂಗೆ ಒಂದು ಕಾಮನ್ ಆಗಿ ನಿಮ್ಮ ಒನ್ ಟೈಮ್ ಕಾಲೇಜಲ್ಲಿ ಕೇಳ್ಕೊರಿ. ಓಕೆ, ಹೇಳ್ತಾರೆ. ನೆಕ್ಸ್ಟು ಫೋನ್ ನಂಬರ್ ವಿತ್ STD ಕೋಡ್ ಅಂತ ಕಾಣಿಸ್ತಿದೆ ನೋಡಿರಿ, ಫೋನ್ ನಂಬರ್. ಓಕೆ, ಅಂದರೆ ಯಾವುದಾದ್ರು ಕಾಲೇಜ್ಗೆ ಸಂಬಂಧಪಟ್ಟಿದ್ದು ಒಂದು ಫೋನ್ ನಂಬರ್ ಹಾಕೋಬೇಕಾಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟು ಟೋಟಲ್ ಫೀಸ್ ಪರ್ ಇಯರ್. ಓಕೆ, ನಿಮ್ಮ ಒಂದು ಕಾಲೇಜ್ ಫೀಸ್ ಎಷ್ಟಿದೆ ಅದನ್ನ ಹಾಕೋರಿ. ನೆಕ್ಸ್ಟ್ ಅದಾದ ತಕ್ಷಣ ಯಾವ ಅಪ್ಲೈಡ್ ಪ್ರಿವಿಯಸ್ ಟು ಅಸ್ ಫಾರ್ ದ ಸ್ಕಾಲರ್ಶಿಪ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಪ್ರಿವಿಯಸ್ ಏನಾದರೂ ಇದು ಅಪ್ಲಿಕೇಶನ್ ಹಾಕಿತ್ತಂದರೆ ಎಸ್ ಕೊಡ್ರಿ, ಇಲ್ಲ ಅಂತಂದರೆ ಈ ಫಸ್ಟ್ ಟೈಮ್ ಆಗಿತ್ತು ಅಂದರೆ ನೋ ಅಂತಲೇ ಕೊಡಿ. ಓಕೆ, ನೆಕ್ಸ್ಟ್ ವೆದರ್ ಸ್ಟೇಯಿಂಗ್ ಇನ್ ಹಾಸ್ಟೆಲರ್ ರನ್ ಬೈ ದ ಕಾಲೇಜ್, ಅಂದರೆ ಕಾಲೇಜ್ ಹೋಗಂತ ಹಾಸ್ಟೆಲಲ್ಲಿ ಇದ್ದೀರಾ, ಈ ರೀತಿ ಇರ್ತದೆ. ಸೊ ಇದ್ರ ಮೇಲೆ ನೀವು ಎಸ್ ಹಾಕೊಂತೀರೋ ನೋಡ್ಬೇಕಿರೋ ನಿಮಗೆ ಬಿಡಿದ್ದು. ಓಕೆ, ಆ್ಯಂಡ್ ಈ ಒಂದು ಸ್ಟೂಡೆಂಟ್ ಎಸ್ ಅಂತ ಹಾಕ್ಕೊಂಡಿದೆ. ಆ್ಯಂಡ್ ಅದಾದ ತಕ್ಷಣ ಈ ಫೇಸ್ ವಾಟ್ ಆರ್ ದ ಚಾರ್ಜಸ್ ಇನ್ಕ್ಲೂಡ್ ಫಾರ್ಮ್ ಅಂತಂದರೆ ಇನ್ ಕೇಸ್ ಎಸ್ ಆಗಿದ್ದರೆ ಕೂಡ ಎಷ್ಟು ನಿಮಗೆ ಅಮೌಂಟ್ ಅನ್ನೋದು ಇನ್ಕ್ಲೂಡ್ ಆಗುತ್ತದೆ. ಓಕೆ, ಆ ಅಮೌಂಟ್ ಮೆನ್ಷನ್ ಮಾಡಿದೆ 6,670 ಅಂತ ಹಾಕಿದ್ದಾರೆ.
ಸೊ ನಿಮ್ದು ಎಷ್ಟಿದೆ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಪಿ ಜಿಲಿ ಇರ್ತಾರೆ, ಕೆಲವೊಂದಿಷ್ಟು ಹಾಸ್ಟೆಲ್ ಇರ್ತಾರೆ, ಅದನ್ನು ರೂಮಲ್ಲಿ ಇರ್ತಾರೆ, ನಿಮ್ಗೆ ಎಷ್ಟು ದುಡ್ಡು ಖರ್ಚಾಗ್ತದೆ ಅದು ನೋಡಿಬಿಟ್ಟು ಹಾಕಬೇಕು. ನೆಕ್ಸ್ಟ್ ಆರ್ ಯು ಗೆಟ್ಟಿಂಗ್ ಎನಿ ಸ್ಟಿಫೈಂಡ್ ಓಕೆ ಸ್ಟಿಫೈಂಡ್ ಆರ್ ಪಿ ರಿಇಂಬರ್ಸ್ಮೆಂಟ್ ಅಂತ ಕೇಳಿಸ್ತದೆ. ಆಲ್ಮೋಸ್ಟ್ ಇದು ನೋಡೋಕ್ಕೆ ಟ್ರೈ ಮಾಡಿರಿ. ಇನ್ ಕೇಸ್ ಸ್ಕಾಲರ್ಶಿಪ್ ಹೋಗೋದ್ರೆ ಇನ್ ಕೇಸ್ ಅಮೌಂಟ್ ಬಂದಿತ್ತಪ್ಪ ಅಂದರೆ ಫ್ರೀ ರಿಇಂಬರ್ಸ್ಮೆಂಟ್ ಏನಾದರೂ ಬಂದಿತ್ತಂದರೆ ಎಷ್ಟು ಅಕೌಂಟ್ ಎಷ್ಟು ಬಂದಿದೆ ಅಂತ ಕೂಡ ಹಾಕೋರಿ. ನೆಕ್ಸ್ಟ್ ಯಾವ ಅಪ್ಲೈಡ್ ಆರ್ ಗೆಟ್ಟಿಂಗ್ ಎನಿ ಸ್ಕಾಲರ್ಶಿಪ್ ಫ್ರಮ್ ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಆರ್ SC ST OBC ಇನ್ ಯುವರ್ ಸ್ಟೇಟ್ ಯು ಫೇಸ್ ಅಮೌಂಟ್ ಫಾರ್ ಮಂತ್. ಇದನ್ನ ಆಲ್ಮೋಸ್ಟ್ ಏನು ಮಾಡಿರಿ ನೋ ಅಂತ ಟ್ರೈ ಮಾಡಿರಿ. ಯಾಕಂದರೆ ಎಷ್ಟು ಆಗ್ತದೆ ಅಂದರೆ ಸ್ಕಾಲರ್ಶಿಪ್ ಬರೋದು ಸ್ವಲ್ಪ ಕಡಿಮೆ. ಓಕೆ, ಆಲ್ಮೋಸ್ಟ್ ಮೇಲೆ ಎರಡು ಕೂಡ ನೋ ಹಾಕಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇವೆರಡು ಕೂಡ ನೋ ಹಾಕ್ರಿ. ನೆಕ್ಸ್ಟು ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ಎಷ್ಟು ಬೇಕಾಗ್ತದೆ ನಿಮಗೆ ಪರ್ ಮಂತ್ ಎಷ್ಟು ಬರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಮ್ಯಾಕ್ಸಿಮಮ್ 5,000 ಮಾಡಿರಿ. ಓಕೆ, ಮ್ಯಾಕ್ಸಿಮಮ್ 5,000 ಒಳಗಡೆ ಮಾಡಿರಿ, ಮಿನಿಮಮ್ 2,000 ಮೇಲೆ ಮಾಡಿರಿ. ಇಷ್ಟಾದರೆ ಬೆಟರ್. ಬೇಕು ಅಂತಂದು ಭಾಳಷ್ಟು ಕೇಳೋಂಗಿಲ್ಲ, ಹಾಗಂತ ಕಡಿಮೆ ಕೇಳೋಂಗೂ ಬೇಡ್ರಿ, ಒಂದು ರೇಂಜ್ ಕೇಳಿರಿ. ನೆಕ್ಸ್ಟ್ ಅದಾದ ತಕ್ಷಣ ಡೀಟೇಲ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದೆ. ನಿಮ್ಮದು ಅಕೌಂಟ್ ನಂಬರು ಇದು ಇಂಪಾರ್ಟೆಂಟು. ಅಕೌಂಟ್ ನಂಬರು ಮತ್ತು ನೇಮ್ ಆಫ್ ದ ಬ್ಯಾಂಕು, ಯಾವ್ದು ಬ್ಯಾಂಕು, ಮತ್ತು ಬ್ರ್ಯಾಂಚ್ ಆಫ್ ದ ಯಾವ್ದು ಬ್ರ್ಯಾಂಚು ಅದು, ಮತ್ತು IFSC ಕೋಡ್. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಅಕೌಂಟ್ ನಂಬರ್, IFSC ಕೋಡ್ ತಪ್ಪಾಗಿ ಬರೋಕೆ ಹೋಗ್ಬೇಡ್ರಿ. ಓಕೆ, ಅಕೌಂಟ್ ನಂಬರ್ IFSC ಕೋಡ್ ಎಷ್ಟು ಇಂಪಾರ್ಟೆಂಟ್ ಯಾಕಂತಂದರೆ ಅದೇ ಅಕೌಂಟಿಗೆ ಬರುವಂಥದ್ದು. ಓಕೆ, ಅದಾದ ತಕ್ಷಣ ಇನ್ನೊಂದು ಸಿಗ್ನೇಚರ್ ಇರ್ತದೆ, ಸಿಗ್ನೇಚರ್ ಹಾಕೋರಿ ಅದೆಲ್ಲ. ನೆಕ್ಸ್ಟ್ ಇಲ್ಲಿ ಪೇರೆಂಟ್ಗೆ ಇದು ಇರ್ತದೆ, ನಿಮ್ಮ ಪೇರೆಂಟ್ಸ್ ಒಂದು ಸೈನ್ ಮಾಡಿಸ್ಕೊರಿ. ಆ್ಯಂಡ್ ಡೇಟ್ ಕೂಡ ಹಾಕೋಬೋದು. ಯಾವತ್ತು ನೀವು ಪೋಸ್ಟ್ ಮಾಡ್ತೀರ ಅವತ್ತು ಡೇಟ್ ಹಾಕೋರಿ. ಇದಿಷ್ಟು ಎಷ್ಟು ಬರೋಬ್ಬರಿ 17 ಕಂಡೀಷನ್ಸ್ಗಳು ಇಲ್ಲಿ ಕ್ಲಿಯರ್ ಆಗ್ತದೆ. ನೆಕ್ಸ್ಟು ಪ್ರಿನ್ಸಿಪಲ್. ಓಕೆ, ಪ್ರಿನ್ಸಿಪಲ್ಸ್ ಆರ್ ರೆಡ್ ರಿಪೋರ್ಟ್ ಆರ್ ರೆಕಮೆಂಡೇಷನ್ ಅಂತ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ನಿಮ್ಮದು ಸ್ವಲ್ಪ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ ಹೇಳ್ತೀನಿ ನೋಡಿ, ಅವರ್ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಅಫಿಲಿಯೇಟೆಡ್ ಬೈ ಯಾವ್ದು. ಫಾರ್ ಎಕ್ಸಾಂಪಲ್ ಇದು ಇಂಜಿನಿಯರ್ ಇರೋಕೆ VTU ಇದೆ. ನೀವು ಬೇರೆ ಆಗುತ್ತೆ, ಮೆಡಿಕಲ್ಗೆ ಸಂಬಂಧಪಟ್ಟಂತ RGHS ಇರ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಟೋಟಲ್ ಫೀಸ್ ಪರ್ ಎಷ್ಟಿದೆ, ಫೀಸ್ ಎಷ್ಟಿದೆ 1,14,265 ಹಾಕಿದ್ದಾರೆ. ನಿಮ್ದು ಎಷ್ಟಿದೆ ಕಾಲೇಜ್ ಫೀಸ್ 14 ಇವ್ರದ್ದು ಪ್ರೈವೇಟ್ ಆಗಿದೆ ಆ್ಯಂಡ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದು. ಸೊ ಹಂಗೆ ಕರೆಕ್ಟ್ ಹಾಕೊಂಡಿದ್ದೀರಾ. ಆ್ಯಂಡ್ ಅದಾದ ತಕ್ಷಣ ಇದು ಅವರ್ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಆರ್ ಕಾಲೇಜ್ ವಾಸ್ ಎಸ್ಟಾಬ್ಲಿಷ್ಡ್ ಇಂದ ಯಾವ ಇಯರ್ದಲ್ಲಿ ಎಸ್ಟಾಬ್ಲಿಷ್ ಆಯಿತು. ಸ್ವಲ್ಪ ಅಂದಾಜ್ ಮೇಲೆ ಹಾಕೊಂಡ್ರೆ ನಡೀತದೆ, ಇವನ್ನೆಲ್ಲ ತಲೆ ಕೊಡ್ಸೋಕೋಬೇಡಿ. ಓಕೆ, ಹಾಕ್ರಿ. ಬೆಟರ್ ಕಾಲೇಜಲ್ಲಿ ಕೇಳ್ಕೊಂಡು ಹಾಕಿದ್ರೆ ಇನ್ನೂ ಚಂದ. ಓಕೆ, ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಒಂದು ಸೀಲ್ ಕೇಳಿದ್ರೆ ಸೀಲ್ ಹಾಕ್ಕೋಬೇಕಾಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇರ್ತವೆ, ಒಂದು ಟೈಮ್ ಓದ್ಕೊತಾರೆ ಅಂತಂದ್ರೆ ಓದ್ಕೋರಿ. ಅದೆಲ್ಲ ಬೇಡ ಅಂತಂದರೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಮೇಲೆ ಹೋಗೋಣ. ಇದು ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಆ್ಯಂಡ್ ಆ್ಯನ್ಯುವಲ್ ಫೀ. ಇಲ್ಲಿ ಕಾಣಿಸ್ತಿದೆ ನಿಮ್ಮ ನೇಮ್ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಅಷ್ಟು ಓದ್ಕೊಂಡು ಕುಂದ್ರಲ್ಲ, ನೇಮು ಇಲ್ಲಿ ಏನು ಓದ್ತಿದ್ದೀರಾ, ಎಷ್ಟನೇ ಸೆಮ್ ಇದ್ದೀರಾ ಅಥವಾ ಎಷ್ಟನೇ ಇಯರ್ ಇದ್ದೀರಾ ಅದು, ಮತ್ತು ನಿಮ್ದು ಇದರಲ್ಲಿ ಏನು ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವ ಕೋರ್ಸಲ್ಲಿ ಇದ್ದೀರಾ ಅಷ್ಟು ನೋಡ್ಕೊರು ಒಂದು ಟೈಮು. ಅಷ್ಟರಲ್ಲಿ ಕಾಣಿಸ್ತಿದ್ದಿಲ್ಲ, ಇಷ್ಟರಲ್ಲಿ ಬರುವಂಥದ್ದು. ಆ್ಯಂಡ್ ಅದಾದ ತಕ್ಷಣ ಇಲ್ಲಿ ಫೀಸು ಮತ್ತು ಯಾವ ಇಯರ್ ಸದ್ಯಕ್ಕೆ ಇರೋದು, ಮತ್ತು ಫೀಸ್ ಎಷ್ಟಿದೆ ಕಾಲೇಜ್ದು, ಮತ್ತು ಅದಾದ ತಕ್ಷಣ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾದರೂ ಉಳಿಸಿದ್ರೆ ಕಾಲೇಜ್ದು, ಉಳಿಸಿತ್ತಂದ್ರೆ ಎಷ್ಟಿರುತ್ತೆ ಅದು ಹಾಕ್ರಿ, ಇಲ್ಲಂತಂದ್ರೆ 0 ಹಾಕ್ರಿ. ಆ್ಯಂಡ್ ಪೇಯಬಲ್ ಇಯರ್ಲಿನ ಮಂತ್ಲಿನ ಕೇಳಿದ್ರೆ ಇಯರ್ಲಿ ಹಾಕ್ಕೊಂಡಿದ್ದಾರೆ. ಅದಾದ ತಕ್ಷಣ ಸಾಕು, ಎಲ್ಲನೂ ಕೂಡ ಹಾಕೊಂತ ಕೂರಂಗಿಲ್ಲ, ಕೆಲವೊಂದಿಷ್ಟು ಹಾಕೊಂಡ್ರೆ ಸಾಕು ಅನ್ಕೊತೀರಿ. ಓಕೆ, ಇನ್ನು ಮಿಸ್ಟರ್ ಅಳ್ಸಕ್ಕೆ ಮಿಸ್ ಇದೆ ಯಾಕಂದ್ರೆ ಲೇಡೀಸ್ ಇರೋ ಕಾರಣ ಹಾಕೊಂಡಿದ್ದಾರೆ. ಅದಾದ ತಕ್ಷಣ ಪ್ಲೇಸ್ ಬಂದುಬಿಟ್ಟು ಬೆಂಗಳೂರು, ಕಾಲೇಜ್ ಪ್ರಿನ್ಸಿಪಲ್ ಅಥಾರಿಟಿ ಪ್ರೊಫೆಸರ್ ಲೆಕ್ಚರರ್ ಸೈನ್ ಆಗಬೇಕು. ಒಂದು ಸೀಲ್ ಆತಂದರೆ ಇದ್ರ ಮುಗಿತದೆ. ನೆಕ್ಸ್ಟ್ ಸ್ಟೂಡೆಂಟ್ ಡಿಕ್ಲರೇಷನ್ ಆಫ್ ದ ಸ್ಕಾಲರ್ಶಿಪ್. ಇಲ್ಲಿ ಬಂದುಬಿಟ್ಟು ಅಂದರೆ ಇಲ್ಲಿ ಡಿಕ್ಲರೇಷನ್ ಇರ್ತದೆ. ಅನರಕ್ಷನ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ 11ಅಲ್ಲಿ ಅನಕ್ಸರ್ 11 ಅದು. ಓಕೆ, ಸೇಮ್ ಅದೇ ರೀತಿಯಾಗಿ ಡಿಕ್ಲೇರ್ ಫಾಲೋ ಮಾಡಬೇಕು. ನೇಮ್ ಹಾಕೋರಿ, ಯಾವ ಸ್ಟೇಟ್ ಕರ್ನಾಟಕ ಹಾಕೋರಿ. ಅದಾದ ತಕ್ಷಣ ಸಿಗ್ನೇಚರ್ ಮಾಡ್ಕೋರಿ. ಎಲ್ಲನೂ ಕೂಡ ಒಪ್ಪಿಗೆ ಇದೆಲ್ಲನೂ ಕೂಡ ಇರ್ತದೆ. ಒನ್ ಟೈಮ್ ಓದ್ಕೊತೀರ ಅಂದ್ರೆ ಓದ್ಕೋರಿ. ನಾನು ಜಸ್ಟ್ ಫಾರ್ಮ್ ಫಿಲಪ್ ಮಾಡ್ಕೊಳ್ಳೋದು ಹೇಳ್ತೀನಿ, ಯಾಕಂದರೆ ವೀಡಿಯೋ ಭಾಳ ಲೆಂತ್ ಆಗ್ತದೆ. ಓಕೆ, ಅದಾದ ನಂತರ ಏನಪ್ಪ ಅಂದರೆ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ವಾರ್ಡನರ್. ಇದು ಹಾಸ್ಟೆಲ್ಗೆ ಸಂಬಂಧಪಟ್ಟ ಇದು. ಇನ್ ಕೇಸ್ ಹಾಸ್ಟೆಲರ್ ಇತ್ತಪ್ಪ ಅಂತಂದರೆ ಓಕೆ ಅಡಿಷನಾಗಿ ಅಮೌಂಟ್ ಬರ್ತಿರ್ತದೆ. ಸೊ ಹಾಗಾಗಿ ಹಾಸ್ಟೆಲ್ದು ಸಂಬಂಧಪಟ್ಟಿದ್ದು ಸೇಮ್ ಇಷ್ಟೊತ್ತು ಏನೇನು ಫಾರ್ಮ್ ಏನೇನು ಮಾಡಿದ್ರು ಅದೇ ಇರ್ತದೆ, ಮತ್ತೇನಿರಲ್ಲ. ಇಷ್ಟೊತ್ತವರೆಗೆ ಏನೇನೆಲ್ಲ ಈಗ ನೋಡಿದ್ರು ಅದೇ ಇರ್ತದೆ. ಆ್ಯಂಡ್ ಇಲ್ಲಿ ಇದೊಂದು ನೋಡಿ, ಇದೊಂದು ಬೇಕಾದ್ರೆ ಹಾಕೊಂಡಂಗೆ ಅಂದ್ರೆ ಹಾಕೊಳ್ಳಿ. ದ ಡಿಸ್ಟೆನ್ಸ್ ಫ್ರಮ್ ಇಸ್ ಆರ್ ಹರ್ ನಾರ್ಮಲ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಟು ಕಾಲೇಜ್ ವೇರ್ ಸ್ಟಡಿಂಗ್ ಪ್ರೆಸೆಂಟ್ ಇನ್. ಫಾರ್ ಎಕ್ಸಾಂಪಲ್ ಈಗ ಇವ್ರು ಊರು ಇರೋದು ಎಷ್ಟು ದೂರ, ಇವ್ರು ಸ್ಟಡಿ ಮಾಡ್ತಿರೋದು ಎಷ್ಟು ದೂರ, 132 ಕಿಲೋಮೀಟ್ರ್ ಅಂತ ಹಾಕ್ಕೊಂಡಿದೆ. ನೀವು ಎಷ್ಟು ಹಾಕಿದ್ರೆ ಹಾಕೋರಿ. ಅದಾದ ತಕ್ಷಣ ವಾರ್ಡನ್ ಸೈನ್ ಮಾಡ್ಕೊಂಡು. ಇನ್ ಕೇಸ್ ಹಾಸ್ಟೆಲರ್ ಇತ್ತಪ್ಪ ಅಂತಂದರೆ ಓಕೆ, ಹಾಸ್ಟೆಲರ್ ಇದ್ದರೆ ಹೇಳ್ತೀನಿ, ಇಲ್ಲಾಂತಂದರೆ ಬೇಡ. ಓಕೆ, ಆ ವಾರ್ಡನ್ ಸೈನ್ ಸೀಲ್ ಹಾಕೊಂಡು ಬೆಟರ್ ಎಲ್ಲನೂ ಕೂಡ ಹಾಕೋರಿ, ಯಾಕಂದರೆ ಅಮೌಂಟ್ ಆರಾಮಾಗಿ ಬರ್ತದೆ. ಓಕೆ, ಇನ್ ಕೇಸ್ ಎಲ್ಲಾದರೂ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಬಾಡಿಗೆಯಲ್ಲಿ ಎಲ್ಲಾದರೂ PG ಇದ್ದರೆ ಅಥವಾ ಎಲ್ಲಾದರೂ ಪ್ರೈವೇಟ್ ಸೆಕ್ಟರ್ ಎಲ್ಲಾದರೂ ರೂಮಲ್ಲಿ ಇತ್ತಂತಂದರೆ ಅದರದ್ದು ಕೂಡ ಡೀಟೇಲ್ಸ್ ಕೊಡಬೇಕಾಗ್ತದೆ ನೀವು. ಇಲ್ಲ ನಾನು ಎಲ್ಲರೂ ಮನೆಯಿಂದ ಬರ್ತಿದ್ದೀನಿ ಅಂತಂದರೆ ಇದೆಲ್ಲ ಏನು ನೆಸೆಸಿಟಿ ಇಲ್ಲ. ಓಕೆ ಸರಿ, ಇದಿಷ್ಟು ಫಾರ್ಮ್ ಈಗ ಇಷ್ಟೊತ್ತು ನೋಡಿದ್ರೆ ಇಷ್ಟು ಫಾರ್ಮ್ ಫಿಲಪ್ ಮಾಡಿಕೊಂಡು ಮತ್ತೆ ಬರ್ತಾರೆ. ಮತ್ತೆ ಎಲ್ಲಿ ಪೋಸ್ಟ್ ಮಾಡಬೇಕು ಅಂತ ನಿಮ್ಗೆ ಈಗ ಡೌಟ್ ಕ್ರಿಯೇಟ್ ಆಗ್ಬೋದು. ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲೇ ಇದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ,
ಈ ಒಂದು ಇದಕ್ಕೆ ಏನು ಕರಿತೀವಿ, ಈ ಒಂದು ಅಡ್ರೆಸ್ಗೆ ವಿತ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಅಟ್ಯಾಚ್ ಮಾಡಿಬಿಟ್ಟು, ಓಕೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅಂತಂದರೆ ಈ ಮೇಲ್ಗಡೆ ಏನೇನೆಲ್ಲ ನೋಡಿದ್ರೆ ನೀವು ಸದ್ಯಕ್ಕೆ ಎಕ್ಸಾಂಪಲ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕಾಗ್ತದೆ, ನೀವು ಬಿ ಪಿ ಎಲ್ಗೆ ಸಂಬಂಧಪಟ್ಟಿತ್ತಂದರೆ ಬಿ ಪಿ ಎಲ್ ಅಂದರೆ ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಾಗ್ತದೆ, ನಿಮ್ಮದು ಪರ್ಸ್ನಲ್ ಆಗಿರುವಂಥ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಬೇಕಾಗ್ತದೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ನಿಮಗೆ ಸಂಬಂಧಪಟ್ಟಿದ್ದಲ್ಲಿ ಏನೇನೆಲ್ಲ ಇದ್ದಾವೆ ಅದನ್ನು ಆಲ್ಮೋಸ್ಟ್ ಎಲ್ಲನೂ ಕೊಡ್ಕೊಡ್ರಿ. ಅಂದರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ಎಷ್ಟು ಈಗ ಅಂದರೆ ಫೀಸ್ ಕಟ್ಟಿದ್ದ ಅಂತಾಗ ಏನು ಫೀ ರಿಸಿಪ್ಟ್ ಅಂತ ಅದು ಬೇಕಾಗ್ತದೆ. ಆದರೆ ನಿಮ್ಗೆ ಸಂಬಂಧಪಟ್ಟಿದ್ದು ಈ ಸದ್ಯಕ್ಕೆ ಈ ವರ್ಷಕ್ಕೆ ಏನೇನಿದೆ ಅಂತಂದ್ರೆ ಅವನ್ನೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಈಗ ಎಲ್ಲ ಫಿಲ್ ಮಾಡಿದರೆ ಇದರದ್ದು ಹಿಂದ್ಗಡೆ ಅಟ್ಯಾಚ್ ಮಾಡಿ ಈ ಒಂದು ಕಾಣಿಸ್ತೀನಿ ನೋಡಿರಿ, ಈ ಒಂದು ಅಡ್ರೆಸ್ಗೆ ಬೇಕಾದ್ರೆ ಇನ್ನೂ ಕೂಡ ಝೂಮ್ ಆಗ್ತೀನಿ ನಾನು. ಈ ಒಂದು ಅಡ್ರೆಸ್ಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪೋಸ್ಟ್ ಮಾಡಬೇಕಾಗ್ತದೆ. ಓಕೆ, ಪೋಸ್ಟ್ ಮಾಡಿತ್ತಂತಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತಾರೆ ನೋಡಿರಿ, ಆ ಒಂದು ಇಮೇಲ್ ಐ ಡಿಗೆ ಸ್ವಲ್ಪ ಒಂದು ತಿಂಗಳ ಬಿಟ್ಟು ಅಥವಾ 15 ದಿನದಲ್ಲೋ ಅಥವಾ 1.5 ತಿಂಗಳು ಅಥವಾ 2 ತಿಂಗಳಾಗ್ಬೋದು. ಅಷ್ಟರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಒಂದು ಇಮೇಲ್ ಐ ಡಿ ಬರ್ತದೆ, ಅದಾದ ತಕ್ಷಣ ಸೆಲೆಕ್ಟ್ ಆಗಿದ್ರೆ ಓಕೆ, ಇಲ್ಲಪ್ಪ ಅಂದರೆ ಇಮೇಲ್ ಐ ಡಿ ಬರದೇ ಹೋದ್ರೆ ಸಡನ್ನಾಗಿ ಬಂದರೂ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ಗೆ ಅಮೌಂಟ್ ಯಾವ ರೀತಿ ಬರ್ತದೆ ಅಂತ ಕೇಳ್ಬೋದು ನೀವು. ಡೈರೆಕ್ಟಾಗಿ ನಿಮ್ಮ ಕಾಲೇಜ್ಗೆ ಒಂದು ಚೆಕ್ ಬರ್ತದೆ. ಓಕೆ, ಮಂತ್ಲಿ ಬರೋವಂಥ ಅಮೌಂಟ್ ನಿಮ್ಮ ಕಾಲೇಜ್ಗೆ ಚೆಕ್ ಬರ್ತದೆ. ಆ ಚೆಕ್ ತೊಗೊಂಡೆ ನೀವು ಹೋಗ್ಬಿಟ್ಟು ವಿತ್ಡ್ರಾ ಮಾಡ್ಕೋಬೋದು ಬ್ಯಾಂಕಲ್ಲಿ. ಓಕೆ, ಇಷ್ಟು ಪ್ರೊಸೆಸ್ ಇದು. ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಬರೋದಲ್ಲ, ಚೆಕ್ ಬರ್ತದೆ. ಓಕೆ, ಕಾಲೇಜ್ಗೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಅವ್ರು ಹೇಳ್ತಾರೆ ನಿಮ್ಗೆ ಬಂದಾಗ, ಬೇಕಾದ್ರೆ ಹೆಂಗೆ ಅವ್ರು ಬಂದಾಗ ಹೇಳಲೇಬೇಕು ಅದನ್ನು. ಓಕೆ, ಅವ್ರು ನಿಮ್ಗೆ ಹೇಳ್ತಾರೆ, ಆ ಚೆಕ್ ಔಟ್ ತೊಗೊಂಡು ನೀವು ಕ್ಯಾಶನ್ನ ವಿತ್ಡ್ರಾ ಮಾಡ್ಕೋಬೋದು. ಓಕೆ, ಸಿಂಪಲ್ಲು. ಅಂದರೆ ಸ್ವಲ್ಪ ಇದೆಲ್ಲ ಫಾರ್ಮ್ ಫಿಲಪ್ ಮಾಡೋದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇದಿಷ್ಟು ಹುಡುಗಿ ಅನಿಸ್ಬಿಡ್ತದೆ ಅಂತಂದರೆ ದೊಡ್ಡ ಪ್ರೊಸೆಸ್ ಐತಿ, ಅದಕ್ಕೆ ಬೇಕು ಬಿಡಪ್ಪ ಅನಿಸುತ್ತೆ. ಸೊ ಯಾರೆಲ್ಲ ಕರೆಕ್ಟಾಗಿ ನಿಂತು ಸ್ವಲ್ಪ ಪೇಷನ್ಸ್ ತೊಗೊಂಡು ಮಾಡ್ಕೊಂಡಿದ್ದಾನೋ ಅವರಿಗೆ ಖಂಡಿತ ಸ್ಕಾಲರ್ಶಿಪ್ ಬಂದಿದ್ದುಂಟು. ಯಾವುದೇ ರೀತಿ ಅಂದರೆ ಕಾಚು ಹೊಡ್ಯೋಕೋಗ್ಬೇಡ್ರಿ, ಒಂದು ಘಾಟ್ ಹೊಡ್ಯೋಕೋಗ್ಬೇಡ್ರಿ. ಅಂತಂದರೆ ಇಲ್ಲಿ ಸ್ಕ್ರ್ಯಾಚ್ ಅಂತ ಹೇಳ್ತಾರೆ, ಅದು ಮಾಡೋಕ್ಕೋಗ್ಬೇಡಿ. ನೀಟಾಗಿ ತೊಗೊಂಡು ನೀಟಾಗಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿ ಆಗ್ತಾರೆ. ಓಕೆ, ಆಲ್ ದ ಬೆಸ್ಟ್ ಆ್ಯಂಡ್ ಈ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಸ್ಕಾಲರ್ಶಿಪ್ಗೆ ನಮ್ಮ ಒಂದು ಚಾನಲ್ಗೆ ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೆಕ್ಸ್ಟ್ ಡೇ. ಬಾಯ್.